ಯಾಕೆ ಸರ್ ಕಾಲ್ ನಿಲ್ಸಿದ್ರಿ? ಕಮಲಿ ಅವರು ಬಸ್ ಕಾಯ್ತಿಯಾರ. ಸರ್, ಡೈವರ್ಸ್ ಕೊಡ್ಬೇಕಾದ್ರೆ ಯಾಕೆ ಸರ್ ತಲೆ ಕಳ್ಸ್ಕೊಳ್ತೀರಾ? ಸಾರಿ ಸರ್. ಕಾರ್ ನಿಲ್ಸಿದ್ರೆ ನೀವು ಕಾರ್ ಹತ್ಕೊಳ್ಳಿ, ನಾನು ಡ್ರಾಪ್ ಮಾಡ್ತೀನಿ ಅಂತ ಅರ್ಥ. ನಿಮ್ಮ ಲೈಫಿಂದನೇ ನನ್ನ ಡ್ರಾಪ್ ಮಾಡಿಬಿಟ್ಟಿದ್ದೀರಾ ಸರ್. ಈಗ ಈ ಡ್ರಾಮಾ ಎಲ್ಲ ಯಾಕೆ? ನಾವಿಬ್ರು ಜೊತೆಗೆ ಹೋಗೋ ಪಯಣ ಮುಗ್ದೋಯ್ತು ಸರ್. ನಮ್ಮಿಬ್ರು ದಾರಿನೇ ಬೇರೆ. ಕಮಲಿ ಅವರೇ, ನೀವು ಈ ಥರ ಮಾಡ್ತೀರಾ? ಈ ಪ್ರಕಾಶಣ್ಣ ಎಲ್ಲಿ ಹೋದ್ರೋ ಏನೋ. ಗಿಡಗಳಿಗೆ ನೀರು ಹಾಕಿ 3 ದಿನ ಆಯ್ತು, ಎಲ್ಲ ಬಾಡ್ ಹೋಗ್ತಾ ಇದೆ. ನೀಟಾಗಿ ಗಿಡಗಳು ನೋಡ್ಕೊಳ್ಳೋದಕ್ಕೂ ಬರಲ್ಲ. ತಾರಾ, ಹೇಳಿ ರಮೇಶ್. ಯಾಕೆ ತಾರಾ, ರಿಷಿ ಕಮಲಿ ವೆಡ್ಡಿಂಗ್ ಆ್ಯನಿವರ್ಸರಿನ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಬೇಕು ಅಂತಿದ್ಯಾ? ಅಲ್ಲ, ಮಾಡೋದ್ರಲ್ಲಿ ತಪ್ಪೇನಿಲ್ಲ. ಆದರೆ ನೀನು ಹೇಳಿದ್ರ ಹಿಂದೆ ಬೇರೆ ಏನಾದರೂ ಉದ್ದೇಶ ಇದೆಯಾ ಅಂತ ತಿಳ್ಕೊಬೇಕಿತ್ತು. ನೀವು ಹೇಳ್ತಿರೋದು ನಿಜ ರಮೇಶ್. ಮಗ ಸೊಸೆ ಮೊದಲನೇ ಆ್ಯನಿವರ್ಸರಿನ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಬೇಕು ಅನ್ನೋ ಖುಷಿ ಎಷ್ಟಿದೆಯೋ ಅಷ್ಟೇ ಭರವಸೆ ರಚನಾ ಅಮರ್ ಜೀವನ ಇದರಿಂದ ಸರಿ ಹೋಗುತ್ತೆ ಅಂತ ಇದೆ. ಏನು ಹೇಳ್ತಿದ್ಯಾ ತಾರಾ? ಇವ್ರ ಆ್ಯನಿವರ್ಸರಿ ನೆಪ ಮಾಡಿಕೊಂಡು ಅಮರ್ ಹತ್ರ ಹೋಗಿ ಮಾತಾಡಬೇಕು. ಸೆಲೆಬ್ರೇಷನ್ ನೆಪದಲ್ಲಾದರೂ ಮನೆಗೆ ಬಾ ಅಂತ ಕರಿಬೇಕು. ಇದರಿಂದ ಆದರೂ ರಚನಾ ಅಮರ್ ಒಂದಾಗೋ ಹಾಗೆ ಮಾಡಬೇಕು ರಮೇಶ್. ಕೊಡ್ತಾರ, ಒಳ್ಳೆ ಐಡಿಯಾನೇ ಮಾಡಿದ್ಯಾ. ಈ ಕಾರಣ ಇಟ್ಕೊಂಡು ರಚನಾ ಹೋಗಿ ಅಮರ್ನ ಕರೆದ್ರೆ ಅವ್ನು ಖಂಡಿತ ಬರಲ್ಲ ಅಂತ ಹೇಳಲ್ಲ. ಅವ್ರಿಗೆ ದ್ವೇಷ, ರಿವೆಂಜು ಏನೇ ಇರಲಿ, ಆದರೆ ಅವನು ರಚನೆಯಿಂದ ದೂರ ಇರೋದಕ್ಕೆ ಕೊಡ್ತಿರೋ ಕಾರಣ ಅದಲ್ಲ ಅಂತ ನನಗೂ ಅನಿಸ್ತಾ ಇದೆ. ಇದರ ಹಿಂದೆ ಬೇರೆ ಏನೋ ಕಾರಣ ಇದೆ. ಅಮರ್ ನಮ್ಮ ಜೊತೆಗೆ ಇದ್ದಿದ್ದನ್ನ ನೆನೆಸ್ಕೊಂಡ್ರೆ ನನಗೂ ಹಾಗೆ ಅನಿಸ್ತಾ ಇದೆ ರಮೇಶ್. ಅವನ ಮನಸ್ಸಲ್ಲಿ ದ್ವೇಷದ ಭಾವನೆ ಇತ್ತು ಅಂದರೆ ನನಗೆ ನಂಬೋದಕ್ಕೆ ಆಗಲ್ಲ. ಅದೇನೇ ಇರಲಿ ತಾರ, ರಿಷಿ ಕಮಲಿ ಆ್ಯನಿವರ್ಸರಿ ನೆಪದಲ್ಲಾದರೂ ನಮ್ಮ ಅಮ್ಮರು ರಚನಾ ಒಂದಾದರೆ ಅಷ್ಟೇ ಸಾಕು. ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆದ ಹಾಗೆ. ನಾನು ಹಾಗೆ ಅಂದ್ಕೊಂಡಿದ್ದೀನಿ ರಮೇಶ್. ರಚನಾ ಅಮರ್ ಬಗ್ಗೆ ತುಂಬ ಬೇಜಾರು ಮಾಡ್ಕೊಂಡಿದ್ದಾಳೆ. ರಚನಾ ಹತ್ರ ಹೋಗಿ ಈ ಸೆಲೆಬ್ರೇಷನ್ಗೆ ಅಮರ್ನ ಕರಿ ಅಂತ ಹೇಳಬೇಕು. ಖಂಡಿತ ಕರೀತಾಳೆ. ಅವಳ ಜೀವನ ಸರಿ ಮಾಡ್ಕೋಬೇಕು ಅಂತ ಅವಳಿಗೂ ಆಸೆ ಇರುತ್ತಲ್ವ. ಆ ದಿನ ಮಗಳು ಅಳಿಯ ಒಂದಾದರೆ ಆ ಸೆಲೆಬ್ರೇಷನ್ ದಿನ ಜೀವನ ಪರ್ಯಂತ ಮೆಮೊರಬಲ್ ಆಗಿ ಉಳ್ಕೊಳ್ಳುತ್ತೆ. ರಮೇಶ್, ಆ ದೇವರು ನಮ್ಮ ಕೈ ಹಿಡಿತಾನೆ ಅಲ್ವಾ? ಎಸ್ ತಾರ, ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್.
ಅಲ್ಲ ಮದೇವು ಅವರಿಬ್ಬರನ್ನ ಬಿಟ್ಟು ಬಂದಿದೀವಲ್ಲ ಅವ್ರೇನಾದ್ರು ಮಾತಾಡ್ಕೊಂಡ್ರೆ ಅಯ್ಯೋ ಅವ್ರಿಗೆ ಒಬ್ರು ಕಂಡ್ರೆ ಒಬ್ರಿಗಾಗಲ್ಲ ಇನ್ನೇನ್ ಮಾತಾಡ್ಕೊಂತಾರೆ ಏನು ಆಗಲ್ಲ ಬಾ ತಗೊಳ್ಳಿ ಕಮಲಿ ಅವರ ಕೊಡಿರಿ. ಕಮಲಿ ಅವರ ಪ್ಲೀಸ್ ಇದನ್ನೆಲ್ಲ ಇಲ್ಲಿಗೆ ಬಿಟ್ಬೇಡ. ನನಗೆ ನೀವು ಬೇಕು. ನೀವಿಲ್ದೆ ಬದುಕೋ ಶಕ್ತಿ ನನಗಿಲ್ಲ. ಐ ಲವ್ ಯು ಕಮಲಿ ಅವರ. ಮೇಡಮ್ ಏನ್ ಮೇಡಮ್? ಏನಿಲ್ಲ. ಯಾಕಮ್ಮ ತಗೋ ನೀರು ಕುಡಿ. ನಮಸ್ತೆ ಮೇಡಮ್. ಹಲೋ, ಏನಾಯ್ತು? ಪ್ರೊಸೀಡ್ ಆಯ್ತಾ? ಮುಗೀತಾ? ಮೇಡಮ್ ಈಗ ಮುಗಿಸೋದು ಬಿಡೋದು ನಿಮ್ ಕೈಲಿದೆ. ಅಂದ್ರೆ ನನ್ನ ಕೈಯಲ್ಲಿ ಏನಿದೆ? ನೋಡಿ ಮೇಡಮ್, 2 ಕ್ಲೈಂಟ್ನ ನನಗೆ ಬಿಟ್ಟಿದ್ದೀರಾ. ಆಫೀಸಿಂದ ಹಿಡಿದು ಕೋರ್ಟ್ ಬರೋವರೆಗೂ ಒಬ್ರಿಗೊಬ್ರು ಮಾತಾಡ್ತಾ ಇದ್ದಾರಾಗೆ ನಾನೇ ಮಾಡಿದ್ದೀನಿ. ಹಾಗೆ ಇಬ್ಬರನ್ನು ಸೈನು ಕೂಡ ಹಾಕ್ಸ್ಕೊಂಡಿದ್ದೀನಿ ಮೇಡಮ್. ಇಲ್ಲಿಗೆ ಅರ್ಧ ಡೈವರ್ಸ್ ಆದಂಗೆ. ಮೇಡಮ್ 2 ಕ್ಲೈಂಟ್ ಫೀಸು ನೀವೇ ಕೊಡ್ಬೇಕಲ್ಲ ಮೇಡಮ್. ಈಗ ಫೀಸ್ ವಿಷಯ ಯಾಕೆ? ಆಲ್ರೆಡಿ 10 lakhs ಕೊಟ್ಟಿದ್ದೀನಲ್ವಾ? ಮೇಡಮ್ ಅದು ಅಡ್ವಾನ್ಸ್ ಆಯ್ತು ಮೇಡಮ್. ಈಗ ನನ್ನ ಫೀಸ್ ಕ್ಲಿಯರ್ ಮಾಡ್ಬಿಡ್ತೀರಾ ಮೇಡಮ್? ವಾಟ್? 10 ಲಕ್ಷ ಅಡ್ವಾನ್ಸಾ? ಎಸ್ ಮೇಡಮ್. ಇಂಥ ಕೇಸ್ಗಳಲ್ಲಿ ರಿಸ್ಕ್ ಜಾಸ್ತಿ ಅಲ್ವಾ ಮೇಡಮ್? ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಕೂಡ ನಾನು ಒಳಗಡೆ ಹೋಗ್ಬೇಕಾಗುತ್ತೆ. ಅದಕ್ಕೆ ಸ್ವಲ್ಪ ಫೀಸ್ ಜಾಸ್ತಿ ಮೇಡಮ್. ಎಲ್ಲ ನನ್ನ ಕರ್ಮ. 10 ಲಕ್ಷ ತಗೊಳಕ್ ಮುಂಚೆನೆ ಕೇಳ್ಬೇಕಿತ್ತಲ್ಲ ಇವನು. ಹಲೋ ಮೇಡಮ್, ಏನಾಯ್ತು? ಏನೂ ಇಲ್ಲ. ಫೀಸ್ ಕೊಡ್ತೀನಿ. ಓಕೆ, ಥ್ಯಾಂಕ್ಸ್ ಮೇಡಮ್. ನೀವು ಇಲ್ಲ ಅನ್ನಲ್ಲ ಅಂತ ನನಗೆ ಗೊತ್ತಿತ್ತು. ಬರೀ ಕ್ಲೈಂಟ್ ಫೀಸ್ ಕೊಟ್ಟರೆ ಸಾಲದು ಮೇಡಮ್. ನಾನು ನಿಮ್ಗೋಸ್ಕರ ಮಾಡಿದ್ದೀನಲ್ಲ ಫೇವರು, ಆ ರೀತಿ ಯಾವ ಲಾಯರು ಮಾಡಲ್ಲ ಮೇಡಮ್. ಅದಕ್ಕೆ ಪರ್ಸನಲ್ ಆಗಿ ಕೇರ್ ತಗೊಂಡು ಇಲ್ಲಿ ತನಕ ಕೆಲಸ ಮಾಡಿದ್ದೀನಿ ಮೇಡಮ್. ಇದಕ್ಕೂ ಸೇರಿಸಿ ಪೇಮೆಂಟ್ ಕೊಡಬೇಕು. ಓಕೆ, ಎಷ್ಟು? ನಾರ್ಮಲ್ ಆಗಿ ಇಂಥ ಹೈ ಪ್ರೊಫೈಲ್ ಕೇಸ್ಗಳಿಗೆ
ಒಂದು ಕ್ಲೈಂಟ್ಗೆ 10 ಲಕ್ಷ ರೂಪಾಯಿ ಚಾರ್ಜ್ ಮಾಡ್ತೀನಿ ಮೇಡಮ್. ಇಲ್ಲಿ 2 ಕ್ಲೈಂಟ್ ಸೇರಿ 20 ಲಕ್ಷ ಪ್ಲಸ್ ಎಕ್ಸ್ಟ್ರಾ ಹೇಳಿದಿಲ್ಲ ಮೇಡಮ್, ಅದನ್ನು ನೀವೇ ಲೆಕ್ಕ ಹಾಕಿ ಕೊಡಿ ಮೇಡಮ್. ನಾನ್ ಏನ್ ಹೇಳೋದು, ಆದ್ರೂ 20 ಲಕ್ಷ ಜಾಸ್ತಿ ಆಯ್ತಲ್ವಾ? ನೋಡಿ ಮೇಡಮ್, ದುಡ್ಡು ಕಡಿಮೆ ಆದಷ್ಟು ನಮ್ಮ ನಿಯತ್ತು ಕೂಡ ಕಡಿಮೆ ಆಗುತ್ತೆ. ಆಮೇಲೆ ನಾನು ಬಾಯ್ ಬಿಟ್ರೆ ನೀವು ಬಾಯ್ ಬಡ್ಕೋಬೇಕಾಗತ್ತೆ. 25 ಲಕ್ಷ ಕೊಟ್ಬಿಡಿ ಮೇಡಮ್, ನಿಮ್ಮ ಕೆಲಸ ಸೇಫ್ ಆಗುತ್ತೆ. ನಾನು ಕೂಡ ನಿಯತ್ತಾಗಿರ್ತೀನಿ. 25 ಲಕ್ಷ ಅಂತಿದ್ದಾನಲ್ಲ ಇವನು. ಮೇಡಮ್, ಎಸ್ ಸರ್ ನೋ? ಆಹಾ, ಓಕೆ ಕೊಡ್ತೀನಿ, ಬಟ್ ಫಸ್ಟ್ ಕೆಲಸ ಮುಗಿಸಿ. ಕೆಲಸ ಮುಗಿದ್ಮೇಲೆ ದುಡ್ಡು ಕೊಡ್ತೀರಾ ಅಂತ ಏನ್ ಗ್ಯಾರಂಟಿ ಮೇಡಮ್? ಏಯ್, ನನ್ ಮೇಲೆ ನಂಬಿಕೆ ಅಲ್ವಾ? ಕೊಡ್ತೀನಿ ಅಂತ ಹೇಳ್ದೆ ತಾನೆ, ಕೊಡ್ತೀನಿ. ನಂಬಿಕೆ ಪ್ರಶ್ನೆ ಅಲ್ಲ ಮೇಡಮ್, ಕಮಿಟ್ಮೆಂಟ್ ಮುಖ್ಯ. ನೀವು ದುಡ್ಡು ರೆಡಿ ಮಾಡ್ಕೊಂಡು ಅದೊಂದು ಫೋಟೋ ಕಳಿಸಿ, ನಾನಿಲ್ಲಿ ಕೆಲಸ ಮುಗಿಸ್ತೀನಿ. ಮೇಡಮ್, ನನಗೆ ಈ ಸಾರಿ ಕ್ಯಾಶೇ ಬೇಕು. ಮೈಂಡ್ ಅರೇಂಜ್ ಮಾಡ್ಕೊಡ್ತೀನಿ. ಓಕೆ, ದುಡ್ಡಿನ ಪಿಶಾಚಿ ಇವನು. ಅಲ್ಲ, 25 ಲ್ಯಾಕ್ಸ್ ಕೇಳ್ತಿದ್ದಾನಲ್ವಾ, ಏನ್ ಮಾಡ್ಲಿ? ಕರೀತಾ ಇದ್ದಾರೆ, ಬನ್ನಿ ಸರ್ ಹೋಗೋಣ. ಮಾಡ್ಕೊಂಡಿ ಸರ್. ಸರ್ ನೋಯ್ತೈತೆ ಸರ್. ಎಂತ ಕೆಲಸ ಮಾಡ್ಕೊಂಡ್ಬಿಟ್ರಿ ಸರ್. ಸರ್ ಚೆನ್ನಾಗಿ ನೋವ್ತಾಯ್ತಾ? ಬ್ಯಾಂಡೇಜ್ ಸರ್. ಒಂದ್ ನಿಮಿಷ ರೀ, ಒಂದ್ ನಿಮಿಷ ರೀ ಸರ್.
ಇನ್ನು ಸ್ವಲ್ಪ ಹೊತ್ತಲ್ಲಿ ನಾವಿಬ್ರು ಬೇರೆ ಬೇರೆ ಆಗ್ತಿದ್ದೀವಿ. ಗಂಡ ಹೆಂಡತಿ ಅನ್ನೋ ನಮ್ಮ ಸಂಬಂಧ ಅರ್ಥ ಕಳ್ಕೋತಿದೆ. ನಾವಿವತ್ತು ಇಲ್ಲಿಗೆ ಬರೋದಕ್ಕೆ ಕಾರಣನೇ ನೀವು. ಅದನ್ನೆಲ್ಲ ಮರೆತು ನನ್ನ ಮೇಲೆ ಪ್ರೀತಿ ಕಾಳಜಿ ತೋರಿಸ್ತಿದ್ದೀರಲ್ಲ, ಯಾಕೆ? ಮನ್ಸನ್ನ ಕಲ್ ಮಾಡ್ಕೊಂಡು ಏನ್ ಕಮ್ಲಿ ಅವ್ರೆ, ಈ ತರ ಪ್ರೀತಿ ತೋರಿಸಿ ಇನ್ನೂ ನೋವು ಮಾಡಬೇಡಿ. ಯಾಕಂದ್ರೆ ಈ ನಿಮ್ ಪ್ರೀತಿ ಕಾಳಜಿ ನನಗೆ ಲೈಫ್ ಲಾಂಗ್ ಬೇಕು ಅಂತ ಅನ್ಸುತ್ತೆ. ನನ್ಗೊಂದು ಸಣ್ಣ ಗಾಯ ಆದ್ರೇನೆ ಇಷ್ಟೊಂದು ವಿಲ್ವಿಲ್ಲ ಅಂತ ಓದಾಡೋ ನೀವು ನನ್ನಿಂದ ಬೇರೆ ಆಗೋ ನಿರ್ಧಾರ ಯಾಕೆ ಮಾಡಿದ್ರಿ? ಹೇಳಿ ಕಮ್ಲಿ ಅವರೇ, ನನ್ನ ಬಿಟ್ಟು ಬದುಕೋ ಶಕ್ತಿ ನಿಮ್ಗಿದೆಯಾ? ನನ್ನ ಕೈಗೆ ಚಿಕ್ಕ ಗಾಯ ಆದ್ರೂ ಸಹಿಸದೇ ಇರೋ ನೀವು ನಿಮ್ಮಿಂದ ನನ್ನ ದೂರ ಮಾಡಿ ನನ್ನ ಮನಸ್ಸಿಗೆ ಎಷ್ಟು ದೊಡ್ಡ ಗಾಯ ಮಾಡಿದ್ದೀರಾ ಗೊತ್ತಾ? ಸರ್, ಏನ್ ಹೇಳ್ತಿದ್ದೀರಾ? ನಾನ್ ನಿಮ್ಮನ್ನ ದೂರ ಮಾಡ್ತೀನಾ? ಹೌದು, ನಿಮ್ಮಿಂದಾನೇ ಇವತ್ತು ಕೋರ್ಟ್ ಮುಂದೆ ಬಂದು ನಿಂತಿರೋದು. ಯಾಕೆ ನನಗೆ ಡೈವರ್ಸ್ ಕೊಡ್ತೀರಾ? ನನ್ನ ಮೇಲೆ ಇಷ್ಟೊಂದು ಪ್ರೀತಿ ಇದೆ ಅನ್ನೋದಾದ್ರೆ ನನ್ನ ಜೊತೆ ಬದುಕ್ಬೋದಲ್ವಾ? ಸರ್, ಏನ್ ಮಾತಾಡ್ತಿದ್ದೀರಾ ನೀವು? ನಾನ್ ನಿಮ್ ತವ ಡೈವರ್ಸ್ ಬೇಕು ಅಂತ ಕೇಳಿದ್ನ? ನೀವಲ್ವಾ ಸರ್ ಡೈವರ್ಸ್ ಬೇಕು ಅಂತ ಲಾಯರ್ನ ನನ್ನ ತವ ಕಳ್ಸಿರೋದು? ಏನು? ನಾನ್ ನಿಮಗೆ